ಪಾರ್ಶ್ವವಾಯು ಮತ್ತು ನರರೋಗಗಳ ಚಿಕಿತ್ಸೆ ಮಾಡೋದ್ರ ಮೂಲಕವಾಗಿ ರೋಗದಿಂದ ನರಳತಕ್ಕಂಥ ಯಾತನೆಯನ್ನು ದೂರ ಮಾಡಿಕೊಂಡು ಹಸನ್ಮುಖರಾಗಿ ಹೊರಗೆ ಹೋಗ್ತಕ್ಕಂಥ ಡಿಸ್ಚಾರ್ಜ್ ಆಗ್ತಕ್ಕಂಥದ್ದನ್ನು ಕಂಡು ನನಗೆ ತೃಪ್ತಿ ಇದೆ. ಒಂದು ಕಡೆ ತೃಪ್ತಿ, ಮತ್ತೊಂದು ಕಡೆ ನನಗೆ ನೋವಿದೆ. ದೇಹ ಅದ್ಭುತವಾಗಿರ್ತಕ್ಕಂಥ ಒಂದು ಯಂತ್ರ. ಈ ದೇಹದಲ್ಲಿ ಕಾಲಕಾಲಕ್ಕೆ ಅನೇಕ ಬದಲಾವಣೆಗಳು ನಡೀತಾನೆ ಇರ್ತವೆ. ಆ ಬದಲಾವಣೆ ಆಗದಾಗೆ ನಿರೋಗತೆಯಿಂದ ಒಂದು ದೇಹವನ್ನು ಇಟ್ಕೊಂಡ್ರೆ ಬಹುರೋಗಗಳಿಂದ ನಾವು ಮುಕ್ತವಾಗಿರ್ಬೋದು ಅಥವಾ ದೂರ ಇರ್ಬೋದು. ತಕ್ಷಣದಲ್ಲಿ ಸೂಕ್ತವಾಗಿರ್ತಕ್ಕಂಥ ವೈದ್ಯರಲ್ಲಿ ಹೋಗಿ ಆ ಅಧಿಕ ರಕ್ತೊತ್ತಡ ಮತ್ತು ಸೀಮಿತ ರೋಗ ಅಥವಾ ಇದೆಯಾ ಅಥವಾ ಕೊಲೆಸ್ಟ್ರಾಲ್ ಇದೆಯಾ, ಯಾವ ಕಾರಣಕ್ಕೆ ರಕ್ತ ಹೆಪ್ಪುಗಟ್ಟಿತು ಅನ್ನೋಂಥದ್ದನ್ನು ತಜ್ಞ ವೈದ್ಯರು ಅದನ್ನು ಪರೀಕ್ಷಿಸಿ ತಕ್ಷಣದಲ್ಲಿ ಚಿಕಿತ್ಸೆ ದೊರೆತಿದ್ದೆ ಅದರಲ್ಲಿ ಆಗಬಹುದಂತ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಆಯುರ್ವೇದ ಒಂದು ಬಹಳ ಪ್ರಾಚೀನ ವೈದ್ಯಕೀಯ ವಿಜ್ಞಾನ. ಇದು ಸಂಸ್ಕೃತದಲ್ಲೇ ಜಾಸ್ತಿ ಇರೋದ್ರಿಂದ ಇದರ ಆಳವಾದಂಥ ಅಧ್ಯಯನ ಮತ್ತು ಅವುಗಳ ಪ್ರಾತ್ಯಕ್ಷಿಕೆಗಳ ಜ್ಞಾನದ ಹರಿವು ಯಾರಿಗೆ ಜಾಸ್ತಿ ಇರ್ತದೆ ಅವರೆಲ್ಲ ಆಯುರ್ವೇದ ಪ್ರಾಕ್ಟೀಸ್. ಎಲ್ಲ ವೈದ್ಯಕೀಯ ಶಾಸ್ತ್ರಗಳಿಗೂ ಕೂಡ ತನ್ನದೇ ಆದ ಲಿಮಿಟೇಷನ್ ಇದೆ. ಆ ಲಿಮಿಟೇಷನ್ ಬಿಟ್ಟು ಯಾವ ವೈದ್ಯಕೀಯ ಶಾಸ್ತ್ರನ ಕೆಲಸ ಮಾಡೋಕ್ಕಾಗಲ್ಲ. ಹಾಗೆ ಆಯುರ್ವೇದಕ್ಕೆ ಕೂಡ ತನ್ನದೇ ಆದ ಲಿಮಿಟೇಷನ್ ಇದೆ. ಆತ್ಮೇರೆ ನಮಸ್ಕಾರ. ಶರಣಾರ್ಥಿ. ಮನುಷ್ಯನ ಬದುಕಿನಲ್ಲಿ ಮಹತ್ವದ ಅಂಶವೇ ಆರೋಗ್ಯ. ಅನಾರೋಗ್ಯ ಯಾಕೆ ಅಪ್ಪಳಿಸ್ತದೆ? ಮನುಷ್ಯನಿಗೆ ಪಾಠ ಕಲಿಸಲು ಅನಾರೋಗ್ಯ, ಮುಪ್ಪು, ಸಾವು ಅನ್ನುವಂಥ ಮಾತನ್ನು ಬುದ್ಧ ಹೇಳಿದ ಮೇಲೂ ಕೂಡ ಮನುಷ್ಯ ಯಾಕೆ ತನಗೆ ಅರಿವಿಲ್ಲದೆ ಅನಾರೋಗ್ಯಕ್ಕೆ ತುತ್ತಾಗ್ತಾನೆ? ಹಾಗೆ ಮನುಷ್ಯನನ್ನು ವಯೋಸಹಜವಾಗಿ ಮತ್ತು ಅನಿರೀಕ್ಷಿತವಾಗಿ ಕಾಡುವ ಕಾಯಿಲೆಗಳು ಯಾವುವು ಅನ್ನುವಂಥ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇರುವಾಗ ಬೇರೆ ಬೇರೆ ಆರೋಗ್ಯ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳಲ್ಲಿ ಕಾರ್ಯ ಮಾಡಿದ ಸುಪ್ರಸಿದ್ಧರು ನಮ್ಮ ಜೊತೆಗಿದ್ದೇ ಇರ್ತಾರೆ. ವಯೋಸಹಜವಾಗಿ ಒಮ್ಮೊಮ್ಮೆ ಅನಿರೀಕ್ಷಿತವಾಗಿ ಕಾಡುವ ಪಾರ್ಶ್ವವಾಯು, ಪ್ಯಾರಲೈಸಿಸ್ ಇತ್ತೀಚಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಅವೇರ್ನೆಸ್ ಇಲ್ಲದ ಕಾರಣಕ್ಕಾಗಿ ಉಂಟಾಗುವ ಪ್ಯಾರಲೈಸಿಸ್ ಬಗ್ಗೆ ಮಾತನಾಡಲಿಕ್ಕೆ ನಾಡಿನ ಹೆಸರಾಂತ ಆಯುರ್ವೇದ ತಜ್ಞರು, ಗದುಗಿನ DGM ಮಹಾವಿದ್ಯಾಲಯದ ಪ್ರಾಧ್ಯಾಪಕರು, ನಿವೃತ್ತ ಪ್ರಾಚಾರ್ಯರು, ಸಾವಿರಾರು ರೋಗಿಗಳಿಗೆ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಪಾರ್ಶ್ವವಾಯುವಿಗೆ ಸಂಬಂಧಿಸಿದಂತೆ ಯಶಸ್ವಿ ಚಿಕಿತ್ಸೆ ನೀಡಿರುವ ಡಾಕ್ಟರ್ ಉಮೇಶ್ ಪುರದವರು ನಮ್ಮೊಂದಿಗಿದ್ದಾರೆ. ಡಾಕ್ಟರ್ ಉಮೇಶ್ ಪುರದವರು ಆಯುರ್ವೇದ ಕ್ಷೇತ್ರದ ಜೊತೆಗೆ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಅನೇಕ ಬದಲಾವಣೆಗೆ ಕಾರಣರಾದವರು. ಆಯುರ್ವೇದ ಆಯುಷ್ ರಾಜೀವ್ ಗಾಂಧಿ ಆರೋಗ್ಯ ವಿಶ್ವವಿದ್ಯಾಲಯ ಕೂಡ ಮಾಡುವ ರಾಜ್ಯ ಮಟ್ಟದ ಪುರಸ್ಕಾರ ಪಡೆದಿರುವಂಥವರು. ವೈಯಕ್ತಿಕವಾಗಿ ಧಾರ್ಮಿಕ ಶ್ರದ್ಧೆ, ನಂಬಿಕೆ, ಪ್ರೀತಿ, ವಿಶ್ವಾಸ ಹೀಗೆ ಅನೇಕ ಗುಣಗಳ ಸಮ್ಮಿಲನದಂತಿರುವ ಡಾಕ್ಟರ್ ಉಮೇಶ್ ಪುರದವರನ್ನು ನಾನು ಈ ವಿಷಯವಾಗಿ ಮಾತಿಗೆ ಆಹ್ವಾನಿಸ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಈಗ ಮುಖ್ಯವಾಗಿ ನಿಮ್ಮ ಸುದೀರ್ಘ 35 ವರ್ಷಗಳ ವೃತ್ತಿ ಅನುಭವದಲ್ಲಿ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಟ್ರೀಟ್ಮೆಂಟಿಗೆ ಮನುಷ್ಯ ಪಾಪ್ಯುಲರ್ ಆಗ್ತಾರೆ. ಹಾಗೆ ಕಾರವಾರ, ಬೇರೆ ಬೇರೆ ಪ್ರದೇಶಗಳಲ್ಲಿ ಈ ಪಾರ್ಶ್ವವಾಯುವಿಗೆ ಚಿಕಿತ್ಸೆಯನ್ನು ಕೊಡುವಂಥ ಪದ್ಧತಿ ಇತ್ತು. ಇತ್ತೀಚೆಗೆ ಒಂದು 25 ವರ್ಷಗಳಿಂದ ಎಲ್ಲೂ ಅಲೋಪತಿ ಬೇರೆ ಬೇರೆ ಚಿಕಿತ್ಸಾ ವಿಧಾನಗಳಲ್ಲಿ ಪ್ಯಾರಲೈಸಿಸ್ಗೆ ಟ್ರೀಟ್ಮೆಂಟ್ ಸಿಗಲಿಲ್ಲ ಅಂದರೆ ಡಾಕ್ಟರ್ ಉಮೇಶ್ ಪುರದವ್ರ ಹತ್ರ ಹೋದ್ರೆ ಚಿಕಿತ್ಸೆ ಸಿಗ್ತದೆ ಅನ್ನುವಂಥ ಮಾತಿತ್ತು. ನೀವು ಅದನ್ನು ಪೂರ್ವಕವಾಗಿ ಮಾಡ್ಕೊತ ಬಂದ್ರಿ. ಮುಖ್ಯವಾಗಿ ಈ ವಿಷಯಕ್ಕೆ ನಿಮ್ಗೆ ಆಸಕ್ತಿ ಬರಲಿಕ್ಕೆ ಕಾರಣ ಏನು? ಪರ್ಟಿಕ್ಯುಲರ್ ನೀವು ಜನರಲ್ ಆಯುರ್ವೇದ ಮಾಡಿದ್ರಿ, ಬೇರೆ ರೋಗ ವಿಧಾನಗಳ ಬಗ್ಗೆ ಇರ್ಬೋದಾಗಿತ್ತು. ಯಾಕೆ ಈ ಪಾರ್ಶ್ವವಾಯುವಿಗೆ ಸಂಬಂಧಿಸಿದಂತೆ, ಪ್ಯಾರಲೈಸಿಸ್ ಸಂಬಂಧಿಸಿದಂತೆ ನೀವು ಕೆಲಸ ಮಾಡಲಿಕ್ಕೆ ಸಾಧ್ಯ ಆಯಿತು?
ನಮಸ್ಕಾರ. ನಾನು ಕಳೆದ 35 ವರ್ಷಗಳಿಂದ ಆಯುರ್ವೇದ ಶಿಕ್ಷಣ ಕ್ಷೇತ್ರದಲ್ಲಿ ಒಬ್ಬ ಶಿಕ್ಷಕನಾಗಿ, ಚಿಕಿತ್ಸಕನಾಗಿ, ಒಬ್ಬ ಅಕಾಡೆಮಿಷಿಯನ್ ಆಗಿ ಕೆಲಸ ಮಾಡಿದ್ದೇನೆ. ನನಗೆಲ್ಲ ಬಹುದೊಡ್ಡ ತೃಪ್ತಿ ಜೊತೆಗೆ ಯಶಸ್ಸನ್ನು ಕೊಟ್ಟಿರ್ತಕ್ಕಂಥದ್ದು ಪಾರ್ಶ್ವವಾಯು ಮತ್ತು ನರರೋಗಗಳ ಚಿಕಿತ್ಸೆ ಮಾಡೋದ್ರ ಮೂಲಕವಾಗಿ ಅನೇಕ ರೋಗಿಗಳು ರೋಗದ ದವಡೆಯಿಂದ ಹೊರಬಂದು ಆ ರೋಗದಿಂದ ನರಳತಕ್ಕಂಥ ಯಾತನೆಯನ್ನು ದೂರ ಮಾಡಿಕೊಂಡು ಹಸನ್ಮುಖರಾಗಿ ಹೊರಗೆ ಹೋಗ್ತಕ್ಕಂಥ ಡಿಸ್ಚಾರ್ಜ್ ಆಗ್ತಕ್ಕಂಥದ್ದನ್ನು ಕಂಡು ಎಷ್ಟೋ ನನಗೆ ತೃಪ್ತಿ ಇದೆ. ಒಂದು ಕಡೆ ತೃಪ್ತಿ, ಮತ್ತೊಂದು ಕಡೆ ನನಗೆ ನೋವು ಇದೆ. ಇದೊಂದು ಬಹಳ ಜಟಿಲ ಮತ್ತು ಕಠಿಣವಾಗಿರ್ತಕ್ಕಂತಹ ನರರೋಗ. ಪಾರ್ಶ್ವವಾಯು, ಹೆಮಿಪ್ಲೀಜಿಯಾ, ಸ್ಟ್ರೋಕ್, ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್, ಹೀಗೆ ಅನೇಕ ಹೆಸರುಗಳಿಂದ ಕರೀತಕ್ಕಂಥ ಈ ನರರೋಗಗಳ ಒಂದು ಪ್ರಧಾನ ರೋಗ ಸ್ಟ್ರೋಕ್ ಅಂತ, ಸೆರೆಬ್ರೋವ್ಯಾಸ್ಕ್ಯುಲರ್ ಆಕ್ಸಿಡೆಂಟ್ ಅಂತ ಕರಿತೀವಿ. ಇಲ್ಲಿ ಏನಾಗ್ತದಂದರೆ ಈ ರೋಗ ಬಂದ ಮೇಲೆ ಇಡೀ ಮನೆಯ ಒಂದು ಕುಟುಂಬದಲ್ಲಿರ್ತಕ್ಕಂಥ ಒಬ್ಬ ಪ್ರಧಾನ ವ್ಯಕ್ತಿ, ಅದು ತಂದೆ ಆಗಿರ್ಬೋದು, ತಾಯಿ ಆಗಿರ್ಬೋದು, ಹಿರಿಯರಾಗಿರ್ತಕ್ಕಂಥವ್ರಿಗೆ ಸಡನ್ನಾಗಿ ಒಂದು ಭಾಗದ ಅವಯವ, ಶರೀರದ ಒಂದು ಭಾಗದ ಅವಯವ ಕ್ರಿಯಾಹೀನ ಆತ ಅಂದ ತಕ್ಷಣ ಎಲ್ರಿಗೂ ಬಹುದೊಡ್ಡ ಒಂದು ಚಿಂತೆ ಜೊತೆಗೆ ನೋವು ಉಂಟಾಗ್ತದೆ. ಸೊ ಆ ಕಾರಣಕ್ಕಾಗಿ ಈ ಅನೇಕ ವೈದ್ಯರುಗಳನ್ನು ಸಂಪರ್ಕಿಸ್ತಕ್ಕಂಥ ಪ್ರಯತ್ನ, ಸಂಪೂರ್ಣ ಗುಣಮುಖ ಮಾಡ್ತಕ್ಕಂಥ ಪ್ರಯತ್ನ ಆ ಕುಟುಂಬಕ್ಕೆ ಬಹುದೊಡ್ಡ ನೋವಾಗಿ ಬಾಧಿಸ್ತದೆ. ಆ ಕಾರಣಕ್ಕಾಗಿ ನಾನು ಈ ಸಂಕೀರ್ಣವಾಗಿರ್ತಕ್ಕಂಥ ಮತ್ತು ಬಹು ಸಂಸ್ಥಾನಗಳ ಇನ್ವಾಲ್ವ್ಮೆಂಟ್ ಇರತಕ್ಕಂಥ ಈ ಒಂದು ರೋಗವನ್ನು ಆಳವಾಗಿ ಅಧ್ಯಯನದ ಜೊತೆಗೆ ಪ್ರತ್ಯಕ್ಷ ಜ್ಞಾನಗಳ ಮೂಲಕವಾಗಿ ನಾನು ಚಿಕಿತ್ಸೆ ಮಾಡ್ತಾ ಹೋದಂಗೆಲ್ಲ ಕೆಲವೊಂದು ಕಡೆ ನನಗೆ ನನ್ನದೇ ಆಗಿರ್ತಕ್ಕಂಥ ಚಿಕಿತ್ಸಾ ವಿಧಾನಗಳು ಕಂಡುಕೊಂಡು ತದನಂತರದಲ್ಲಿ ಅದನ್ನು ನಾನು ಪ್ರಯೋಗ ಮಾಡಿದಾಗ ಹೆಚ್ಚು ಜನರಿಗೆ ಅದು ಪ್ರಯೋಜನ ಆಯಿತು. ಸೊ ಹೀಗಾಗಿ ಇಲ್ಲಿ ಆಗ್ತಕ್ಕಂಥ ಪ್ರಮುಖವಾಗಿರ್ತಕ್ಕಂಥ ತೊಂದರೆ ಏನಂತಂದ್ರೆ, ಒಂದು ದುಡಿಯುವ ವ್ಯಕ್ತಿ ಬಿದ್ದು ಬಿಡ್ತಾನೆ, ಮತ್ತೊಂದು ಕುಟುಂಬಕ್ಕೆ ಆರ್ಥಿಕ ಹೊರೆಯಾಗ್ತದೆ, ಮತ್ತೊಂದು ಸಾಮಾಜಿಕವಾಗಿ ಅವನಿಗೆ ನೋವಾಗ್ತದೆ, ಜೊತೆಗೆ ಅವನಿಗೆ ಮತ್ತೊಬ್ಬರು ಜೋಪಾನ ಮಾಡಲಿಕ್ಕೆ ಬೇಕಾಗ್ತಕ್ಕಂತಹ ಸಂದಿಗ್ಧತೆ ಆದಾಗ ಆ ಕುಟುಂಬ ನೋವಿನಿಂದ ಬಳಲ್ತದೆ. ಆ ಕುಟುಂಬದ ನೋವನ್ನು ಎಷ್ಟು ಸಾಧ್ಯತೆ ಅಷ್ಟೊಂದು ಹೊರ ಬರಲಿಕ್ಕೆ, ರೋಗಿಯನ್ನು ಎಷ್ಟು ಸಾಧ್ಯತೆ ಅವನನ್ನು ತನ್ನ ವೈಯಕ್ತಿಕ ಚಟುವಟಿಕೆಗಳನ್ನು ಮಾಡಿಕೊಳ್ಳಲಿಕ್ಕೆ ಏನು ಪ್ರಯತ್ನ ಮಾಡಬೇಕು ಆ ಎಲ್ಲ ಪ್ರಯತ್ನಗಳ ಮೂಲಕವಾಗಿ ಯಶಸ್ಸನ್ನು ಕಂಡದ್ರಿಂದ ನನಗೆ ಹೆಚ್ಚೆಚ್ಚು ರೋಗಿಗಳನ್ನು ನೋಡಲಿಕ್ಕೆ ಅವಕಾಶ ಸಿಕ್ಕಿರ್ತಕ್ಕಂಥ. ಸರ್, ಇದು ಯೂಶ್ವಲಿ ಯಾವ ವಯಸ್ಸಿಗೆ ಪಾರ್ಶ್ವವಾಯು ಅಪ್ಪಳಿಸ್ತದೆ? ಯೂಶ್ವಲಿ ಮಿಡ್ಲ್ ಏಜ್ ನಂತರ ಬರ್ತದೆ. ಹಾಗಿದ್ರೆ ನೀವು ಹೇಳಿದ್ರಿ ದುಡಿಯೋರು, ಶ್ರಮಿಕರು, ಅವ್ರು ಆರೋಗ್ಯಪೂರ್ಣವಾಗಿರ್ತಾರೆ, ಅವ್ರಿಗೆ ಬರಬಾರ್ದಲ್ಲ, ಅವ್ರು ಆರೋಗ್ಯಪೂರ್ಣವಾಗಿದ್ದರೆ ಯಾಕೆ ಬರ್ತದೆ? ದೇಹ ಅದ್ಭುತವಾಗಿರ್ತಕ್ಕಂಥ ಒಂದು ಯಂತ್ರ. ಈ ದೇಹದಲ್ಲಿ ಕಾಲಕಾಲಕ್ಕೆ ಅನೇಕ ಬದಲಾವಣೆಗಳು ನಡೀತಾನೆ ಇರ್ತವೆ. ಆ ಬದಲಾವಣೆ ಆಗದಾಗೆ ನಿರೋಗತೆಯಿಂದ ಒಂದು ದೇಹವನ್ನು ಇಟ್ಕೊಂಡ್ರೆ ಬಹುರೋಗಗಳಿಂದ ನಾವು ಮುಕ್ತವಾಗಿರ್ಬೋದು ಅಥವಾ ದೂರ ಇರ್ಬೋದು. ಆದರೆ ಎಷ್ಟೋ ಸಾರಿ ನಾವು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸದೆ, ಆ ಆರೋಗ್ಯ ವ್ಯತ್ಯಾಸ ಆದಾಗಿನೂ ಕೂಡ ಅದಕ್ಕೆ ಸ್ಪಂದಿಸದೆ ಹೋದಾಗ ಅನೇಕ ರೋಗಗಳು ನಮ್ಮನ್ನು ಬಾಧಿಸ್ತವೆ. ಸರ್, ಆ್ಯಕ್ಟಿವ್ ಇರೋರಿಗೆ ಬರ್ತೈತಲ್ಲ, ಶ್ರಮದಲ್ಲೇ ದುಡಿಯೋರಿಗೂ ಬರುತ್ತಲ್ಲ? ಪ್ರಮುಖವಾಗಿ ಇದು ಬಹುತೇಕ 35ರಿಂದ ಅಥವಾ 40 ವರ್ಷದ ಹೆಚ್ಚಿನವರಿಗೆ ಬಹುತೇಕ ಬರ್ತದೆ. ಆದರೆ ಇಲ್ಲಿ ಇವತ್ತಿನ ಆಧುನಿಕ ಒತ್ತಡದ ಬದುಕಿನಲ್ಲಿ ಮನುಷ್ಯ ಅನೇಕ ವಿಚಾರಗಳ ಮೂಲಕವಾಗಿ ತನ್ನ ಆರೋಗ್ಯವನ್ನು ನಿರ್ಲಕ್ಷಿಸಿಕೊಂಡಾಗ ಅವನ ದೇಹದಲ್ಲಿ ಗೊತ್ತಿಲ್ಲದ ಹಾಗೆ ಬಿ ಪಿ ಜಾಸ್ತಿ ಆಗ್ತದೆ. ಅದಕ್ಕೆ ಹೈಪರ್ ಟೆನ್ಷನ್ ಅಂತ ಕರಿತೇವೆ. ಶುಗರ್ ಬರ್ತದೆ, ಗೊತ್ತಾಗಿರೋಂಗೆಲ್ಲ ಡಯಾಬಿಟಿಸ್ ಅಂತ ಕರಿತೇವೆ. ದೇಹದಲ್ಲಿ ಕೊಲೆಸ್ಟ್ರಾಲ್ ಜಾಸ್ತಿ ಆಗ್ತದೆ, ಹೈಪರ್ ಕೊಲೆಸ್ಟ್ರಿಮಾ ಅಂತ ಕರಿತೇವೆ. ಅನೇಕ ಜನರು ಇವುಗಳನ್ನು ತಪಾಸಣೆ ಮಾಡಿಸ್ಕೊಳ್ಳೋದೇ ಇಲ್ಲ. ಮಾಡಿಸ್ಕೊಳ್ಳದೆ ಹೋದಾಗ ಅವರ
ಅದು ಅಧಿಕವಾಗಿರ್ತಕ್ಕಂಥ ರಕ್ತದೊತ್ತಡವೇ ಆ ರಕ್ತನಾಳಗಳನ್ನು ತೊಂದರೆ ಮಾಡಿ ಅದರ ಮೂಲಕವಾಗಿ ಪ್ಯಾರಾಲೈಸಿಸ್ ಬರೋ ಸಾಧ್ಯತೆ ಇದೆ. ಎಲ್ಲಿ ರಕ್ತನಾಳದ ಸಂಚಲನ ಕಡಿಮೆ ಆದಾಗ ಇದು ಬರ್ತದೆ? ಪ್ರಮುಖವಾಗಿ ಮೆದುಳಿಗೆ ಸಂಬಂಧಪಟ್ಟಂಥ ರೋಗ ಮತ್ತು ಮೆದುಳಿನ ರಕ್ತನಾಳಗೆ ಸಂಬಂಧಪಟ್ಟಂಥ ರೋಗ. ಮೆದುಳಿನಲ್ಲಿರ್ತಕ್ಕಂಥ ರಕ್ತನಾಳಗಳು ಪ್ರತಿಕ್ಷಣವೂ ಮೆದುಳಿಗೆ ರಕ್ತವನ್ನು ಪೂರೈಸಿರ್ತವೆ. ರಕ್ತದೊತ್ತಡ ಮತ್ತು ಸಿಹಿಮೂತ್ರ ರೋಗಗಳ ಅಂದರೆ ಎಲ್ಲ ರಕ್ತದೊತ್ತಡ ಸಿಹಿಮೂತ್ರ ರೋಗಗಳಿಗೆ ಪ್ಯಾರಾಲೈಸಿಸ್ ಬರಬೇಕಂತಿಲ್ಲ. ಆದರೆ ಆ ರೋಗಗಳನ್ನು ನಿಷ್ಕಾಳಜಿ ಮಾಡಿದಾಗ ಅಥವಾ ಅವುಗಳನ್ನು ಹತೋಟಿ ತರದೇ ಹೋದಾಗ ಕೆಲವೊಮ್ಮೆ ಅವುಗಳಿಂದ ಪಾರ್ಶ್ವವಾಯು ಬರೋ ಚಾನ್ಸಸ್ ಇರ್ತದೆ. ವಿಶೇಷವಾಗಿ ರಕ್ತನಾಳಗಳಿರ್ತಕ್ಕಂಥ ಒಳಮೈ ಒತ್ತಡದ ಮೂಲಕವಾಗಿ ಹರಿಯುವಿಕೆ ಮೂಲಕವಾಗಿ ಆಗಲಿ ಅಥವಾ ರಕ್ತದಲ್ಲಿಯೇ ರಕ್ತ ಸ್ಕಂದನ ಆಗ್ತಕ್ಕಂಥ ರಕ್ತ ಹೆಪ್ಪುಗಟ್ಟುವಿಕೆ ಪ್ರಕ್ರಿಯೆ ಪ್ರಾರಂಭವಾಗಿ ಮೆದುಳಿನ ರಕ್ತನಾಳಗಳಲ್ಲಿ ಹೋಗಿ ಸ್ಕಂದನವಾಗಿರ್ತಕ್ಕಂಥ ಗಟ್ಟಿಯಾಗಿರ್ತಕ್ಕಂಥ ರಕ್ತ ಹೋಗಿ ಬ್ಲಾಕ್ ಆಗ್ತದೆ. ಬ್ಲಾಕ್ ಆದಾಗ ಯಾವಾಗ ಆ ಮೆದುಳಿನ ರಕ್ತನಾಳ ಬ್ಲಾಕ್ ಆಗ್ತದೋ ಆ ಸಂಬಂಧಪಟ್ಟಂಥ ಮೆದುಳಿನ ಜೀವಕೋಶಗಳು ನಿಷ್ಕ್ರಿಯವಾಗ್ತವೆ. ಹಾಗಾಗಿ ಎಷ್ಟೋ ರೋಗಗಳಿಗೆ ಆಯಾ ಅವಯವಕ್ಕೆ ಸಂಬಂಧಪಟ್ಟಂಥ ಲಕ್ಷಣ ಬರ್ತವೆ. ಪಾರ್ಶ್ವವಾಯು ಅಂದರೆ ಕೇವಲ ಒಂದು ಕಾಲು ಒಂದು ಕೈ ಹೋಗಬೇಕಂತಿಲ್ಲ. ಯಾವ್ಯಾವ ಪ್ರಕಾರ? ಎಷ್ಟು ಹಲವಾರು ವಿಧವಾಗಿರ್ತಕ್ಕಂಥ ಮೆದುಳಿನ ನಾವು ಪ್ಯಾರಾಲಿಸಿಸ್ ಅಂದ್ರೆ ಕೈಯೋ ಕಾಲೋ ಹೋತ ಅಂತೀವಿ. ಅಂತೀವಿ. ಬಟ್ ಎಡಗಡೆ ಮೆದುಳು ಏನಿದೆಯಲ್ಲ ಮನುಷ್ಯಂದು ದೇಹದ ಬಲಭಾಗವನ್ನು ನಿಯಂತ್ರಿಸ್ತದೆ, ಬಲಗಡೆ ಮೆದುಳು ದೇಹದ ಎಡಭಾಗವನ್ನು ನಿಯಂತ್ರಿಸ್ತದೆ. ಸೊ ಹೀಗಾಗಿ ದೇಹದ ಎಡಭಾಗದ ಅವಯವಗಳನ್ನು ನಿಯಂತ್ರಣ ಮಾಡ್ತಕ್ಕಂಥ ಮೆದುಳಿನ ಯಾವ ರಕ್ತನಾಳ ಬ್ಲಾಕ್ ಆಗಿದೆಯೋ ಅದಕ್ಕೆ ಸಂಬಂಧಪಟ್ಟಂತೆ ಆ ಕ್ರಿಯೆಗಳಲ್ಲಿ ವ್ಯತ್ಯಾಸ ಆಗ್ತದೆ. ಉದಾಹರಣೆಗೆ ಈಗ ಕೈಯನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಸೆಂಟ್ರಲ್ಲಿ ರಕ್ತನಾಳ ಬ್ಲಾಕ್ ಆದರೆ ಕೇವಲ ಕೈ ಅಷ್ಟೇ ಜೋಮ್ ಬರ್ತದೆ, ಶಕ್ತಿ ಕಡಿಮೆ ಆಗ್ತದೆ, ಅಡ್ಡಾಡ್ತಿರ್ತಾನೆ. ಅದು ಪ್ಯಾರಾಲಿಸಿಸ್ ಅಲ್ಲ. ಅದಕ್ಕೆ ಒಂದು ಅವಯವಕ್ಕೆ ಆಗಿರ್ತಕ್ಕಂಥ ನ್ಯೂನತೆ ಏನಾರ ಒಂದು ಅದು ಮೊದಲ ಸಿಗ್ನಲ್ ಕೊಟ್ಟಿರ್ತದೆ ಏನದು? ಎಷ್ಟೋ ಬಾರಿ ತಲೆನೋವು, ತಲೆ ಸುತ್ತುವುದು, ನಾಲಿಗೆ ತೊದಲಾಗೋದು, ಚಕ್ರ ಬರುವುದು, ಜೋಲಿ ಹೋಗೋದು, ಹೀಗೆ ಭಿನ್ನ ಭಿನ್ನವಾಗಿದ್ದ ಲಕ್ಷಣಗಳು 2 ದಿವಸ ಇರ್ತದೆ. ಅವನ್ನು ನಿಷ್ಕಾಳಜಿ ಮಾಡಿದಾಗ ಅದು ಕೈಗೆ ಬರ್ತದೆ, ಕಾಲಿಗೆ ಬರ್ಬೋದು. ಮೊದಲು ಕಾಲಿಗೆ ಬಂದು ಕೈಗೆ ಬರ್ಬೋದು, ಅಥವಾ ಕೈಗೆ ಬಂದು ಕಾಲಿಗೆ ಬರ್ಬೋದು. ಅಥವಾ ಅಂದ್ರೇನು, ಈ ದೇಹಕ್ಕೆ ಸಂಬಂಧಪಟ್ಟಂಥ ರಕ್ತನಾಳಗಳು ಏನೇನು ಬ್ಲಾಕ್ ಆಗ್ತವೆ ಅದಕ್ಕೆ ಸಂಬಂಧಪಟ್ಟಂತೆ ಅವಯವಗಳು ವ್ಯತ್ಯಾಸ ಆಗ್ತದೆ. ತಕ್ಷಣದಲ್ಲಿ ಸೂಕ್ತವಾಗಿರ್ತಕ್ಕಂಥ ವೈದ್ಯರಲ್ಲಿ ಹೋಗಿ ಆ ಅಧಿಕ ರಕ್ತೊತ್ತಡ ಮತ್ತು ಸಿಹಿಮೂತ್ರ ರೋಗ ಅಥವಾ ಇದೆಯಾ ಅಥವಾ ಕೊಲೆಸ್ಟ್ರಾಲ್ ಇದೆಯಾ, ಯಾವ ಕಾರಣಕ್ಕೆ ರಕ್ತ ಹೆಪ್ಪುಗಟ್ಟಿತು ಅನ್ನೋಂಥದ್ದನ್ನು ತಜ್ಞ ವೈದ್ಯರು ಅದನ್ನು ಪರೀಕ್ಷಿಸಿ ತಕ್ಷಣದಲ್ಲಿ ಚಿಕಿತ್ಸೆ ದೊರೆತಿದ್ದೆ ಅದರಲ್ಲಿ ಆಗಬಹುದಂಥ ಅನಾಹುತಗಳನ್ನು ತಪ್ಪಿಸಲಿಕ್ಕೆ ಸಾಧ್ಯತೆ ಇದೆ. ಸೊ ಆ ಕಾರಣಕ್ಕಾಗಿ ಇಲ್ಲಿ ಅವಯವಗಳ ನ್ಯೂನ್ಯತೆ ರಕ್ತನಾಳಗಳಿಂದ ಆಗ್ತಕ್ಕಂಥ ಮೆದುಳಿನ ಭಾಗಕ್ಕೆ ಜೀವಕೋಶಕ್ಕೆ ನ್ಯೂನತೆಯ ಲಕ್ಷಣವಾಗಿ ಎಷ್ಟೋ ಜನ ನಾಲಿಗೆ ದಪ್ಪಾಗಿದೆ ಅಂತ ಬರ್ತಾರೆ, ಮಾತು ಬರೋದಿಲ್ಲ ನೋಡೋದು ಬರ್ತಾರೆ, ಒಂದು ಕಣ್ಣು ಕಾಣ್ತಾ ಇಲ್ಲ ನೋಡ್ರಿ ಅಂತ ಬರ್ತಾರೆ. ಎಷ್ಟೋ ಜನ ಸಡನ್ನಾಗಿ ಒಂದು ಕಣ್ಣಲ್ಲಿ ದೃಷ್ಟಿ ಹೋಯ್ತು ಅಂತ ಬರ್ತಾರೆ, ಒಂದು ಕಾಲಲ್ಲಿ ಶಕ್ತಿ ಹೋಯ್ತು ಅಂತ ಬರ್ತಾರೆ, ಒಂದು ಕೈಯಲ್ಲಿ ಶಕ್ತಿ ಹೋಯ್ತು ಅಂತ ಬರ್ತಾರೆ, ಪೂರ ಒಂದು ಕಾಲೊಂದು ಕೈಯಲ್ಲಿ ಶಕ್ತಿ ಹೋಯ್ತು ಅಂತ ತೊಗೊಂಡ್ಬರ್ತಾರೆ. ಕೆಲವೊಂದು ಪೇಷಂಟನ್ನು ಅನ್ಕಾನ್ಷಿಯಸ್ ಆಗಿ ತೊಗೊಂಬರ್ತಾರೆ, ಕೋಮಾದಾಗ ತೊಗೊಂಡ್ಬರ್ತಾರೆ. ಆಯಾ ಲಕ್ಷಣಗಳು ಮೆದುಳಿನ ಮೇಲೆ ಆಗುವಂತಹ ದುಷ್ಪರಿಣಾಮದ ಮೇಲೆ ಅವು ಅವಲಂಬನವಾಗಿರ್ತವೆ. ಅಲ್ಪ ಪ್ರಮಾಣದ ದುಷ್ಪರಿಣಾಮ ಅಲ್ಪ ಲಕ್ಷಣಗಳನ್ನು ಉತ್ಪತ್ತಿ ಮಾಡುತ್ತದೆ. ಬಹಳ ಪ್ರಮಾಣದ ದುಷ್ಪರಿಣಾಮ ಬಹಳ ಪ್ರಮಾಣದ ತೊಂದರೆಗಳನ್ನು ಉತ್ಪತ್ತಿ ಮಾಡಿ ಪೇಷಂಟನ್ನು ಕೆಲವೊಂದು ಸಲ ಅನ್ಕಾನ್ಷಿಯಸ್ ಕೋಮಾದಿಂದ ಸಾವನ್ನು ಕೂಡ ಅಪ್ಪುವಂಥ ಸಾಧ್ಯತೆ ಇರ್ತದೆ. ಸರಿ, ಈಗ ಇದು ಒಂದು ಕಾರಣ. ಎರಡನೇದು ಇನ್ನೊಂದು ಏನಂದ್ರೆ ಅಧಿಕ ರಕ್ತನಾಳ ಜಾಸ್ತಿ ಆದಾಗಿಲ್ಲ ಮೆದುಳಿನ ರಕ್ತನಾಳಗಳು ಒಡೆದು ಬಿಡ್ತವೆ, ಪಟ್ಟಂತ ಒಡೆದು ಬಿಡ್ತವೆ. ಒಡೆದ ತಕ್ಷಣ ರಕ್ತ ಸೋರ್ಲಿಕ್ಕತ್ತದೆ ಮೆದುಳು ಜೀವಕೋಶದಲ್ಲಿ. ಯಾವಾಗ ಮೆದುಳಿನ ಜೀವಕೋಶದ ರಕ್ತ ಸೋರ್ತದೆ ಆ ಭಾಗ ಆ ರಕ್ತದಿಂದ ಒತ್ತಲ್ಪಡ್ತದೆ. ಒತ್ತಲ್ಪಟ್ಟಂಗೆಲ್ಲ ಹೆಂಗೆ ಆ ಪ್ರೆಷರ್ಗೆ ಆ ಮೆದುಳಿನ ಜೀವಕೋಶಗಳೆಲ್ಲ ನಿಷ್ಕ್ರಿಯ ಆಗ್ತಾ ಹೋಗ್ತವೆ. ಅದರ ಮೂಲಕವಾಗಿ ಲಕ್ಷಣ ಉತ್ಪತ್ತಿ ಆಗ್ತವೆ. ಕೆಲವೊಮ್ಮೆ ಈ ರಕ್ತಸ್ರಾವ ನಿಲ್ಲದೆ ಹೋದರೆ ಪೇಷಂಟ್ ಅನ್ಕಾನ್ಷಿಯಸ್ ಆಗಿ ಕೋಮಾದಾಗ ಹೋಗಿ ಕೆಲವೊಮ್ಮೆ ಡೆತ್ ಆಗೋ ಸಾಧ್ಯತೆಯೂ ಇರ್ತದೆ. ಸೊ ಆ ಕಾರಣಕ್ಕಾಗಿ ತಕ್ಷಣವೇ ತಜ್ಞ ವೈದ್ಯರ ಬಳಿ ಹೋದರೆ ಅದಕ್ಕೆ ಸೂಕ್ತ ಚಿಕಿತ್ಸೆಯಿಂದ ಅವನನ್ನು ಆ ಸಾವಿನ ದವಡೆಯಿಂದ ಅವನನ್ನು ಪಾರು ಮಾಡಬಹುದಾಗಿದೆ. ಸರಿ, ಈಗ ನೀವು ಈ ಎಲ್ಲ ಲಕ್ಷಣಗಳನ್ನು ಅಲೋಪತಿಯಲ್ಲಿ ಇದಕ್ಕೆ ಸೂಕ್ತ ಚಿಕಿತ್ಸೆ ಇದ್ದರೂ ಕೂಡ ಬಹುಪಾಲು ಆಯುರ್ವೇದದಲ್ಲಿ ಪಾರ್ಶ್ವಕ್ಕೆ ಸಂಬಂಧಪಟ್ಟಂತೆ ಜನ ಆಯುರ್ವೇದ ವೈದ್ಯರುಗಳಲ್ಲೇ ಅಥವಾ ನಾಟಿ ವೈದ್ಯರುಗಳಲ್ಲೇ ಬರಲಿಕ್ಕೆ ಕಾರಣ ಏನು? ಯಾಕೆ ನಾಟಿ ವೈದ್ಯರು ಮತ್ತು ಆಯುರ್ವೇದ ಡಾಕ್ಟರ್ ಹತ್ರ ಹೋದ್ರೇ ಇದು ಕಡಿಮೆ ಆಗ್ತದೆ ಅನ್ನೋಂಥ ಭಾವನೆ ಇದೆ. ಅಲೋಪತಿಯಲ್ಲಿ ಇದಕ್ಕೆ ಟ್ರೀಟ್ಮೆಂಟ್ ಇಲ್ಲ.
ಇಲ್ಲ, ವೈದ್ಯಕೀಯ ವಿಜ್ಞಾನ ಸಾಕಷ್ಟು ಮುಂದುವರೆದಿದೆ. ಅನೇಕ ಪರೀಕ್ಷೆಗಳು ಆ ಪ್ಯಾರಾಲಿಸಿಸ್ನ ಮೂಲ ಕಾರಣವನ್ನು ಕಂಡುಕೊಳ್ಳುವಲ್ಲಿ ಭಾಳ ಯಶಸ್ವಿಯಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡ್ತವೆ. ಆಯುರ್ವೇದ ಸುಮಾರು 5,000 ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಆ ಕಾಲದಲ್ಲಿಯೂ ಪಾರ್ಶ್ವವಾಯಿತು, ಈಗಲೂ ಪಾರ್ಶ್ವವಾಗಿದೆ. ಆ ಕಾಲದಲ್ಲಿ ಚಿಕಿತ್ಸೆ ಮಾಡ್ತಾ ಆಗ್ತಿತ್ತು, ಈ ಕಾಲದಲ್ಲಿ ಚಿಕಿತ್ಸೆ ಮಾಡಾಗ್ತದೆ. ಆದರೆ ವೈಜ್ಞಾನಿಕ ಹಿನ್ನೆಲೆಯಲ್ಲಿ ಚಿಕಿತ್ಸೆ ಮಾಡಿದಾಗ ರೋಗಿ ಬೇಗನೆ ಆ ಕುತ್ತುಗಳಿಂದ ಪರಾಗ್ತಾನೆ. ಹೆಚ್ಚು ಸಂಖ್ಯೆ ಆಯುರ್ವೇದಕ್ಕಾಗಿ ಅಥವಾ ಆಯುಷ್ ಚಿಕಿತ್ಸೆಗಾಗಿ ಜನರು ಯಾಕೆ ಬರ್ತಾರಂತಂದರೆ, ಒಂದು ಹಂತದಲ್ಲಿ ಆ ಪಾರ್ಶ್ವವಾಯುಗೆ ಕೊಡಬೇಕಾದಂತಹ ಅದರದ್ದೇನು ರಿಸ್ಕ್ ಫ್ಯಾಕ್ಟರ್ಸ್ ಅದಾವ, ಆ ರಿಸ್ಕ್ ಫ್ಯಾಕ್ಟರ್ಸ್ಗಳನ್ನು ಕಂಟ್ರೋಲ್ ಮಾಡಿ ರಕ್ತ ಪರಿಚಲನವನ್ನು ಸಾಧ್ಯದಷ್ಟು ಏನು ಮಾಡ್ತಾರೆ ಮಾಡಿದ ಮೇಲೆ ಪ್ಯಾಸಿವ್ ಮೂಮೆಂಟ್ ಆಫ್ ದ ಜಾಯಿಂಟ್ಸ್ ಅಥವಾ ಫಿಸಿಯೋಥೆರಪಿ ಮಾಡ್ತಾ ಹೋಗ್ರಿ, BP ಕಂಟ್ರೋಲ್ ಇಟ್ಕೊಡ್ರಿ, ಶುಗರ್ ಕಂಟ್ರೋಲ್ ಇಟ್ಕೊಡ್ರಿ, ಫಿಟ್ಸ್ ಆಗಲಾದ ನೋಡ್ಕೊಡ್ರಿ ಅನ್ನೋಂತಹ ಚಿಕಿತ್ಸಾ ಸಿದ್ಧಾಂತಗಳನ್ನು ಅವ್ರು ಹೇಳ್ತಾರೆ. ಆದರೆ ಆಯುರ್ವೇದದಲ್ಲಿ ಪ್ರಮುಖವಾಗಿ 3 ಚಿಕಿತ್ಸಾ ವಿಧಾನಗಳನ್ನು ನಾವು ಹೇಳ್ತೇವೆ. ಒಂದನೇದ್ದು ಬಾಹ್ಯ ಚಿಕಿತ್ಸೆ, ಎರಡನೇದ್ದು ಆಂತರಿಕ ಚಿಕಿತ್ಸೆ, ಮೂರನೇದ್ದು ಔಷಧಿ ಚಿಕಿತ್ಸೆ. ಈ 3 ಚಿಕಿತ್ಸೆಗಳು ಈ ಆತ್ಯಾಯಿಕ ಅವಸ್ಥೆಯಿಂದ ಹಿಡಿದು ಜೀರ್ಣ ಅವಸ್ಥೆಯಲ್ಲಿ ಕೂಡ ಹೆಚ್ಚು ಪರಿಣಾಮವನ್ನು ಕೊಡ್ತವೆ. ಈಗ ಆತ್ಯಾಯಿಕ ಚಿಕಿತ್ಸೆಯಲ್ಲಿ ಆಯುರ್ವೇದದಲ್ಲಿ ಅಂತ ಹೇಳಿಕೊಳ್ಳುವಂಥ ಮೆಡಿಸಿನ್ ನಾವು ಕಾಣಲ್ಲ. ಭಾಳ ದೊಡ್ಡ ಪ್ರಮಾಣದಲ್ಲಿ ಅವನಿಗೆ ತೊಂದರೆ ಆಗಿದೆ ಅಂತ ಆ ವೇಳೆಯಲ್ಲಿ ನಮ್ಮ ಹತ್ರ ಯಾವ ಮೆಡಿಸಿನ್ ಏನಿಲ್ಲ. ಆದರೆ ಎಲ್ಲ ರಿಸ್ಕ್ ಫ್ಯಾಕ್ಟರನ್ನು ಕಂಟ್ರೋಲ್ ಮಾಡಿದ ಮೇಲೆ ಪೇಷಂಟನ್ನು ಹಾಗೆ ಬಿಟ್ಬಿಟ್ರೆ ಆ ನರಗಳು ದುರ್ಬಲತೆಯಿಂದಾಗಿ ಆ ಕೈ ಕಾಲುಗಳು ಶೆಟಿ ಬಂದು ಅವುಗಳ ಮೂಲಕವಾಗಿ ಪೇಷಂಟು ಬೆಡ್ ರಿಡನ್ ಆಗ್ತದೆ. ನಮ್ಮಲ್ಲಿ ಬಾಹ್ಯ ಚಿಕಿತ್ಸೆ ಅಂದರೆ ದೇಹದ ಮೇಲ್ಭಾಗದಲ್ಲಿ ಮಾಡುವಂಥ ಚಿಕಿತ್ಸೆ, ಪಂಚಕರ್ಮ ಚಿಕಿತ್ಸೆ ಅಂತ ಕರಿತೀವಿ. ಆ ಪಂಚಕರ್ಮದಲ್ಲಿಯೂ ಕೂಡ 2 ವಿಧ. ಪಂಚಕರ್ಮದಲ್ಲಿ ಬಾಹ್ಯವಾಗಿ ಮಾಡ್ತಕ್ಕಂಥ ದೇಹದ ಹೊರಮೈ ಮಾಡ್ತಕ್ಕಂಥ ಚಿಕಿತ್ಸೆ, ಮತ್ತೊಂದು ದೇಹದ ಒಳಗೆ ಮಾಡ್ತಕ್ಕಂಥ ಚಿಕಿತ್ಸೆ. ಬಾಹ್ಯ ಚಿಕಿತ್ಸೆಯಲ್ಲಿ ವಿಶೇಷವಾಗಿ ದೇಹದ ಶರೀರ ಅಂದರೆ ವಿಶೇಷವಾಗಿ ಮೆದುಳಿಗೆ ಆಗೋದ್ರಿಂದ ಮೆದುಳಿಗೆ ನಾವು ಚಿಕಿತ್ಸೆ, ಬುರುಡೆಗೆ ಚಿಕಿತ್ಸೆ ಮಾಡ್ತೇವೆ. ತಲೆಬುರುಡೆ ಬಾಹ್ಯ ಚಿಕಿತ್ಸೆ ಮಾಡ್ತೇವೆ. ಅದರಲ್ಲಿ ವಿಶೇಷವಾಗಿ ಶಿರೋಧಾರ ಅಂತ ಮಾಡ್ತೇವೆ. ಶಿರೋಧಾರ ಅಂದರೆ ತಲೆ ಮೇಲೆ ಔಷಧಿಯುಕ್ತ ಎಣ್ಣೆಯನ್ನು ಎರಿತಕ್ಕಂಥದ್ದು ಒಂದೊಂದು ತಾಸುಗಟ್ಟಲೆ. ಶಿರೋಭಸ್ತಿ ಅಂತ ಮಾಡ್ತೇವೆ. ಒಂದು ಚರ್ಮದ ಪಟ್ಟಿಯನ್ನು ತಲೆಗೆ ಕಟ್ಟಿ ಆ ಪಟ್ಟಿಯ ತಗ್ಗಿನಲ್ಲಿ ಆ ಔಷಧಿಯುಕ್ತ ತೈಲಗಳನ್ನು ನಿಲ್ಲಿಸ್ತಕ್ಕಂಥದ್ದು. ಶಿರೋಪಿಚು, ಔಷಧಿ ತಲೆ ಮೇಲೆ ಹಚ್ತಕ್ಕಂಥದ್ದು. ಆಮೇಲೆ ಶಿರೋ ಅಭ್ಯಂಗ, ತಲೆಗೆ ಮಸಾಜ್ ಮಾಡ್ತಕ್ಕಂಥದ್ದು. ಹೀಗೆ ಭಿನ್ನವಾಗಿರ್ತಕ್ಕಂತಹ ಶಿರಸ್ಸಿಗೆ ಮಾಡ್ತಕ್ಕಂಥ ಚಿಕಿತ್ಸೆಗಳು ಒಂದು ವಿಧವಾದರೆ, ಎರಡನೇ ವಿಧವಾಗಿರ್ತಕ್ಕಂಥ ಚಿಕಿತ್ಸೆ ಅಂದರೆ ಸಂಪೂರ್ಣ ದೇಹಕ್ಕೇ ಪಾರ್ಶ್ವವಾಯುದ ಭಾಗವನ್ನು, ನಾರ್ಮಲ್ ಇರ್ತಕ್ಕಂಥ ಭಾಗವನ್ನು ಕೂಡ ಆಯಿಲಿಂದ ಮಸಾಜ್ ಮಾಡ್ತಕ್ಕಂಥದ್ದು. ಅದಕ್ಕೆ ಸ್ನೇಹನ ಚಿಕಿತ್ಸೆ, ಅಭ್ಯಂಗ ಚಿಕಿತ್ಸೆ, ಅಭ್ಯಂಜನ ಚಿಕಿತ್ಸೆ ಅಂತ ಕರಿತೇವೆ. ಆ ಸ್ನೇಹನ ಮಾಡೋದ್ರ ಮೂಲಕವಾಗಿ ಆ ಎಣ್ಣೆ ದೇಹದ ಭಾಗಗಳಲ್ಲಿ ಎಣ್ಣೆ ಸ್ನೇಹಾಂಶ ಸೇರಿ ಶುಷ್ಕಗೊಂಡಿರ್ತಕ್ಕಂಥ ಸ್ನಾಯುಗಳು, ಮಾಂಸಖಂಡಗಳು, ನರಗಳು ರಕ್ತಚಲನವನ್ನು ಜಾಸ್ತಿ ಆಗೋದ್ರ ಮೂಲಕವಾಗಿ ಅವು ಮೃದುವಾಗ್ತವೆ, ಬಿಗಿ ಆಗೋದನ್ನು ತಡೀತವೆ. ಜೊತೆಗೆ ಇದರ ನಂತರದಲ್ಲಿ ಸ್ವೇದನ ಚಿಕಿತ್ಸೆ ಅಂತ ಮಾಡ್ತೇವೆ. ಬೆವರು ಬರಿಸುವಂಥ ಪ್ರಕ್ರಿಯೆ. ಆ ವ್ಯಕ್ತಿಯನ್ನು ಆ ಬೆವರ ಬರಿಸುವಂಥ ಯಂತ್ರಗಳಿರ್ತವೆ, ಸ್ವೇದನ ಯಂತ್ರ ಅಂತೇಳಿ. ಆ ಯಂತ್ರದಲ್ಲಿ ಮಲಗಿಸುವುದಾಗಲಿ ಕೂಡಿಸೋದಾಗಲಿ ಮಾಡಿದಾಗ ಆ ವನಸ್ಪತಿಯುಕ್ತ ಉಗಾ ದೇಹಕ್ಕೆ ಬೆಳೆದಾಗೆಲ್ಲ ರಕ್ತನಾಳಗಳ ಮುಖಾಂತರ ದೇಹವನ್ನು ಪ್ರವೇಶಿಸ್ತದೆ. ಸ್ಕಿನ್ ಮುಖಾಂತರ ರಕ್ತನಾಳ ಮುಖಾಂತರ ಪ್ರವೇಶಿಸ್ತದೆ. ಅದರ ಮೂಲಕವಾಗಿ ದೇಹದ ವಿವಿಧವಾಗಿರ್ತಕ್ಕಂಥ ರಕ್ತನಾಳಗಳು ಹಿಗ್ಗುವಿಕೆ ಪ್ರಾರಂಭ ಆಗ್ತದೆ. ಯಾವಾಗ ಹಿಗ್ಗುವಿಕೆ ಪ್ರಾರಂಭ ಆಗ್ತದೆ, ಆಟೋಮೆಟಿಕ್ಲಿ ಶುದ್ಧ ರಕ್ತ ಅಲ್ಲಿ ಹೆಚ್ಚು ಸಂಚಾರ ಆಗ್ತದೆ. ಹಾಗೆ ಸಂಚಾರ ಆಗ್ತದೆ, ಆ ಅವಯವಕ್ಕೆ ಹೆಚ್ಚು ಶಕ್ತಿ ಬರ್ತದೆ. ಸೊ ಹೀಗಾಗಿ ಬಹುತೇಕ ಜನರಿಗೆ ಈ ಮಸಾಜ್ ಥೆರಪಿ, ಅಭ್ಯಂಜನ ಥೆರಪಿ, ಸ್ವೇದನ ಥೆರಪಿ ಪರಿಣಾಮಕಾರಿಯಾಗ್ತದೆ. ಸರ್, ಅದು ಅಲೋಪತಿಯಲ್ಲಿ ಸಿಗಲ್ಲ ಅಂತ? ಅದು ಅಲೋಪತಿನಲ್ಲಿ ಇಲ್ಲ. ಅವರು ಬರೀ ಫಿಸಿಯೋಥೆರಪಿಗೆ ಒತ್ತು ಕೊಡ್ತಾರೆ. ಈ ಆಯುರ್ವೇದ ಗಿಡಮೂಲಿಕೆಗಳ ಆಯಿಲ್ ಏನಿರ್ತದಲ್ಲ ಸರ್, ಇದರ ತಯಾರಿ ಪೂರ್ವಕಾಲದಿಂದ ಇದ್ದದ್ದನ್ನು ಬಳಸ್ತಿರೋ ಅಥವಾ ಅದರ ಸಂಶೋಧನೆ ಇತ್ತೀಚೆಗಾಗಿದೆ? ಇಲ್ಲ, ಇದು ಸಾವಿರಾರು ವರ್ಷಗಳಿಂದಲೇ ನಮ್ಮ ಪೂರ್ವಜರು ಅನೇಕ ವನಸ್ಪತಿಗಳನ್ನು, ಆ ರೋಗದ ಮೇಲೆ ಪರಿಣಾಮ ಬೀರ್ತಕ್ಕಂಥ ವನಸ್ಪತಿಗಳನ್ನು ಕುದಿಸಿ ಅದನ್ನು ಆಯಿಲಲ್ಲಿ ಟ್ರಾನ್ಸ್ಫರ್ ಮಾಡಿ ಬರೆದಂಥ ಅನೇಕ ಒಂದು ತೈಲಗಳ, ಎಣ್ಣೆಗಳ ಒಂದು ಇನ್ಫಾರ್ಮೇಷನ್
ಶಾಸ್ತ್ರದಲ್ಲಿದೆ. ಅವು ಕೂಡ ಇವತ್ತು ಮಾರ್ಕೆಟ್ನಲ್ಲಿ ಲಭ್ಯವಾಗಿದ್ದಾವೆ. ಆ ಚಿಕಿತ್ಸೆಯನ್ನು ಮಾಡಿದರೆ ಅದು ರಿಸಲ್ಟ್ ಸಿಗ್ತದೆ ನಮ್ಗೆ ಗೊತ್ತಾಗಿದೆ. ಆದಾಗ್ಯೂ ನಾವು ಕೂಡ ಅನೇಕ ಸಂಶೋಧನಾತ್ಮಕ ಪ್ರಯೋಗಗಳನ್ನು ಮಾಡಿದಾಗ ನಮಗೂ ಕೂಡ ಹೆಚ್ಚು ಬೇರೆ ಬೇರೆ ಪ್ರಯೋಗಗಳು ಮಾಡಿದಾಗ ನಮಗೂ ಕೂಡ ಅನೇಕ ಯಶಸ್ಸು ಸಿಕ್ಕದೆ. ಪೂರ್ವಜರು ಹೇಳಿದ್ರ ಜೊತೆಗೆ ನಾವು ಇವತ್ತಿನ ವೈಜ್ಞಾನಿಕ ವಿದ್ಯಮಾನಗಳ ಜೊತೆ ವೈಜ್ಞಾನಿಕ ಜಗತ್ತಿಗೆ ನಾವು ಸಂಶೋಧನಾತ್ಮಕವಾಗಿ ಪ್ರಯೋಗ ಮಾಡಿರ್ತಕ್ಕಂತಹ ತೈಲಗಳಾಗಲಿ ಔಷಧಿಗಳಿಗೆ ಕೂಡ ಹೆಚ್ಚು ಪರಿಣಾಮವನ್ನು ಕೊಡ್ತಾರೆ. ಸರ್, ಅವಾಗ ನಾಟಿ ವೈದ್ಯರು ಈ ರೀತಿ ಚಿಕಿತ್ಸೆಯನ್ನು ಕೊಡ್ತಾಯಿದ್ರು, ಅದು ಅಧಿಕೃತತೆ ಇರಲಿಲ್ಲ. ಆದರೆ ಈಗ BMS ಮತ್ತು MD MS ಆಯುರ್ವೇದ ಅಥರೈಸ್ಡ್ ಬಂದಿರೋದ್ರಿಂದ ವ್ಯತ್ಯಾಸ ಏನು ಸರ್? ನಾಟಿ ವೈದ್ಯರಿಗೂ ನಿಮಗಿರುವಂಥ ವ್ಯತ್ಯಾಸ ಏನು? ನಾಟಿ ವೈದ್ಯರು ಚಿಕಿತ್ಸೆಯನ್ನು ಹಿಂದೆ ಕೊಡ್ತಾ ಇದ್ರು, ಆದರೆ ಅದನ್ನು ಅಲೋಪತಿಯವರು ಇದು ಅಧಿಕೃತ ಅಂತ ಒಪ್ಕೊಳ್ತಾ ಇರಲಿಲ್ಲ. ಈಗ ನಿಮ್ಮ ಚಿಕಿತ್ಸೆಗೆ ಮಾನ್ಯತೆ ಬಂದಿದೆ, ಇದಕ್ಕೆ ಕಾರಣ ಏನು? ನಾಟಿ ವೈದ್ಯರು, ಪಾರಂಪರಿಕ ವೈದ್ಯರು ಅಥವಾ ಕುಟುಂಬದಲ್ಲಿ ಅವರ ಹಿರಿಯರು ಮಾಡಿಕೊಂಡಿರ್ತಕ್ಕಂಥ ಪರಂಪರೆ ತಲೆತಲಾಂತರದ ಬೆಳೆದುಕೊಂಡು ಬಂತು. ತಂದೆ ಈ ವನಸ್ಪತಿಯಿಂದ ಈ ರೋಗಕ್ಕೆ ಕೊಟ್ಟರೆ ಹೋಗ್ತದೆ ಅನ್ನುವಂಥ ವಿಶ್ವಾಸದಿಂದ ತಂದೆ ಮಗನಿಗೆ ಕಲಿಸಿದ, ಮಗ ಮೊಮ್ಮಗನಿಗೆ ಕಲಿಸಿದ, ಹೀಗೆ ಅದು ಪರಂಪರೆಯಾಗಿ ಬೆಳೆದು ಬಂತು. ವೈಜ್ಞಾನಿಕ ಆಗಲಿಲ್ಲ. ಬಟ್ ಇವತ್ತೇನಿದೆ ಅಂದ್ರೆ ಇಡೀ ರಾಷ್ಟ್ರದಾದ್ಯಂತ ಏಕರೂಪ ಆಯುರ್ವೇದ ಶಿಕ್ಷಣ ಜೊತೆಗೆ ಏಕರೂಪ ಸಂಶೋಧನೆ ಒಂದು ಭಾವಗಳು ನಮಗೇನಪ್ಪ ಸಂಶೋಧನಾತ್ಮಕವಾಗಿ ಪ್ರಯೋಗ ಮಾಡ್ತಕ್ಕಂಥ ವಿಧಿವಿಧಾನಗಳನ್ನು ಅಕಾಡೆಮಿಕ್ ಅರ್ಥದಲ್ಲಿ ನಾವು ಅದನ್ನು ಪ್ರಯೋಗ ಮಾಡಿದಾಗ ಅಲೋಪತಿ ಒಳಗೆ ಬಂದಂಗೆ ನಿಮ್ಮಲ್ಲಿನೂ ರಿಸರ್ಚ್ ಮೆಥಡಿಗೆ ಸ್ಟ್ರಾಂಗ್ ಆಗಿದೆ ಸರ್. ಸಾಕಷ್ಟು ರಿಸರ್ಚ್ ಆಗಿದ್ದಾವ, ಅವುಗಳ ಬಳಕೆ ಕೂಡ ಇದೆ. ಸೊ ಹಾಗಾಗಿ ಆ ಸಂಶೋಧನಾತ್ಮಕ ಅಂಶಗಳನ್ನು ನಾವು ಪ್ರಯೋಗ ಮಾಡಿದಾಗ ನಮಗೆ ಹೆಚ್ಚು ನಾಟಿ ವೈದ್ಯಕೀಯ ಚಿಕಿತ್ಸೆಕ್ಕಿಂತ ಹೆಚ್ಚು ನಮಗೆ ಯಶಸ್ಸು ಸಿಗ್ತದೆ. ಸೊ ಹೆಚ್ಚು ಜನರಿಗೆ ಅದು ಒಳ್ಳೆಯದಾಗ್ತದೆ. ಈಗ ನೀವು ಅಕಾಡೆಮಿಕ್ ವಲಯದಲ್ಲಿದ್ದರೆ ನಿಮ್ಮ ಹುಡುಗರು BMS ಮಾಡಿದ ಮೇಲೆ PG ಮಾಡಿದ ಮೇಲೆ ಇಷ್ಟೆಲ್ಲ ಅದ್ಭುತವಾದ ಸೂಪರ್ ಸ್ಪೆಷಾಲಿಟಿ ಇಲ್ಲಿ ಇದ್ದಾಗೂ ಕೂಡ ಯಾಕೆ ಅವರು ಅಲೋಪತಿ ಪ್ರಾಕ್ಟೀಸ್ ಮಾಡೋಕ್ಕೆ ಮನಸ್ಸು ಮಾಡ್ತಾರೆ? ಅಂದ್ರೆ ಕಲಿಸುವಿಕೆಯಲ್ಲಿ ಏನಾದರೂ ವ್ಯತ್ಯಾಸ ಇದೆಯೋ ಅಥವಾ ಏನು ಕಾರಣಕ್ಕೆ ಅವರು ತಕ್ಷಣಕ್ಕೆ ಅಲೋಪತಿಗೆ ಹೋಗ್ಬಿಡ್ತಾರೆ? ಒಂದು ಆಯುರ್ವೇದ ಒಂದು ಭಾಳ ಪ್ರಾಚೀನ ವೈದ್ಯಕೀಯ ವಿಜ್ಞಾನ. ಇದು ಸಂಸ್ಕೃತದಲ್ಲೇ ಜಾಸ್ತಿ ಇರೋದ್ರಿಂದ ಇದರ ಆಳವಾದಂಥ ಅಧ್ಯಯನ ಮತ್ತು ಅವುಗಳ ಪ್ರಾತ್ಯಕ್ಷಿಕೆಗಳ ಜ್ಞಾನದ ಹರಿವು ಯಾರಿಗೆ ಜಾಸ್ತಿ ಇರ್ತದೆ ಅವರೆಲ್ಲ ಆಯುರ್ವೇದ ಪ್ರಾಕ್ಟೀಸನ್ನು ಮಾಡ್ತಾರೆ. ಇಲ್ಲ ಸರ್, ಅದನ್ನು ಕನ್ನಡದಲ್ಲಿ ಹೇಳ್ಬೋದಲ್ಲ ನೀವು? ಕನ್ನಡದಲ್ಲಿ ಆಗಿದೆ. ಬಟ್ ಏನಾಗ್ತದೆ ಅಂದರೆ ಈ ಆಯುರ್ವೇದ ಔಷಧಿಗಳನ್ನು ಕೊಟ್ಟು ಬೇಗನೆ ಆರಾಮಾಗುವಂಥ ಒಂದು ಮನೋಭಾವನ ಜನರು ಹೊಂದ್ಯಾರ. ಆಯುರ್ವೇದ ಔಷಧಿಗಳು ಅವುಗಳು ಸ್ಲೋ ಆಗಿ ಕೆಲಸ ಮಾಡ್ತವೆ, ಅವು ಸ್ಪೀಡಾಗಿ ಕೆಲಸ ಮಾಡಲ್ಲ. ಆ ಜನರಿಗೆ ಒಂದು ಇದಕ್ಕಾಗಿ ಪ್ರಯೋಗ ಮಾಡಿದಾಗ ರೋಗಿಗಳು ಬಿಟ್ಟು ಹೋಗಬಾರ್ದು ಅನ್ನೋ ದೃಷ್ಟಿಕೋನದಿಂದ ಕೆಲವೊಮ್ಮೆ ನಮ್ಮ ಏನಪ್ಪ ಅಂದ್ರೆ ವಿದ್ಯಾರ್ಥಿಗಳು ಅಲೋಪತಿ ಪ್ರಾಕ್ಟೀಸ್ ಮಾಡುವಂಥದ್ದು ಇರಬಹುದು, ಇಲ್ಲಂತಲ್ಲ. ಬಟ್ ಅದು ಬಹುತೇಕ ಆಯುರ್ವೇದೀಯ ಆಳವಾದ ಅಧ್ಯಯನ ಮಾಡಿರ್ತಕ್ಕಂಥವ್ರು ಮಾಡ್ತಕ್ಕಂಥ ಚಿಕಿತ್ಸೆಯಿಂದ ಬಹುತೇಕವಾಗಿ ಏನು ಚಿಕಿತ್ಸೆ ಯಶಸ್ಸು ಸಿಗ್ತದೆ. ಬಟ್ ಹಾಗಂತ ಏನು ಎಲ್ಲ ರೋಗಗಳೇ ನಾವು ಆಯುರ್ವೇದ ಚಿಕಿತ್ಸೆ ಮಾಡ್ತೀನಿ ಅಂತಲ್ಲ ಸರ್. ಮುಖ್ಯವಾಗಿ ಆಯುರ್ವೇದದಲ್ಲಿ ಎಲ್ಲ ರೋಗಗಳಿಗೆ ಮಾಡೋಕ್ಕಾಗಲ್ಲ, ಸರ್ಜರಿ ಮಾಡೋಕ್ಕಾಗಲ್ಲ, ಒಪ್ಕೊಳ್ತೀವಿ ಸರ್. ಮುಖ್ಯವಾಗಿ ಆಯುರ್ವೇದ ಕ್ಷೇತ್ರದಿಂದ ಯಾವ್ಯಾವ ರೋಗಗಳಿಗೆ ಶಾಶ್ವತ ಪರಿಹಾರವನ್ನು ತೋರಿಸ್ಬೋದು? ಒಂದು ಪಾರ್ಶ್ವ ಆಯಿತು, ಪಾರ್ಶ್ವವನ್ನು ಹೊರತುಪಡಿಸಿ ಕೆಲವೊಂದು ಶಾಶ್ವತ ಪರಿಹಾರ ಅಂತ ಹಿಂಗಿರ್ತದಲ್ಲ, ಕೆಲವೊಂದು ಎಲ್ಲ ವೈದ್ಯಕೀಯ ಶಾಸ್ತ್ರಗಳಿಗೂ ಕೂಡ ತನ್ನದೇ ಆದ ಲಿಮಿಟೇಷನ್ ಇದೆ. ಆ ಲಿಮಿಟೇಷನ್ ಬಿಟ್ಟು ಯಾವ ವೈದ್ಯಕೀಯ ಶಾಸ್ತ್ರನ ಕೆಲಸ ಮಾಡೋಕ್ಕಾಗಲ್ಲ. ಹಾಗೆ ಆಯುರ್ವೇದಕ್ಕೆ ಕೂಡ ತನ್ನದೇ ಆದ ಲಿಮಿಟೇಷನ್ ಇದೆ. ಎಲ್ಲ ಆತ್ತೈಕ ಅವಸ್ಥೆಗಳಲ್ಲಿ ನಮ್ಮಲ್ಲಿ ಅಂತಹ ಹೇಳಿಕೊಳ್ಳುವಂಥ ಇಂಜೆಕ್ಷನ್ ಆಗಲಿ ಆಪರೇಷನ್ಸ್ಗಳಾಗಲಿ ಇಲ್ಲ. ಆದರೆ ಜೀರ್ಣವಾಗಿರುವಂಥ ಕಾಯಿಲೆಗಳು, ಜೀರ್ಣವಂದ ಭಾಳ ದಿನಗಳಿಂದ ಬಳಲ್ತಕ್ಕಂಥವ್ರು, ಕ್ರಾನಿಕ್ ಡಿಸೀಸಲ್ಲಿ ಔಷಧಿಗೆ ಹೊಂದಿಕೊಂಡಿರುವಂಥವ್ರು, ಅಲೋಪತಿ ಔಷಧಿ ತಗೊಂಡ್ರೆ ನಡೆಯಂಗಿಲ್ಲ ಅಂತಕ್ಕಂಥವ್ರು, ಅಂಥ ಪರಿಸ್ಥಿತಿಯಲ್ಲಿ ಆಯುರ್ವೇದಿಯ ಔಷಧದ ಜೊತೆಗೆ ಪಂಚಕರ್ಮ ಭಾಳ ಒಳ್ಳೆಯ ಪರಿಣಾಮನ ಕೊಡ್ತದೆ. ಹಾಗಾಗಿ ಆ ಆಯುರ್ವೇದೀಯ ಚಿಕಿತ್ಸೆ ಜೀರ್ಣ ರೋಗಗಳು, ಉದಾಹರಣೆಗೆ ಪಾರ್ಶ್ವವಾಯು, ಮುಖಕ್ಕೆ ಆಗತಕ್ಕಂಥ ಪಾರ್ಶ್ವವಾಯು, ಸಂದಿನಲ್ಲಿ ಉಂಟಾಗತಕ್ಕಂಥ ಸಂದು ನೋವು, ಮಲ್ಟಿಪಲ್ ಸಂದು ನೋವು ಅಂತೀವಿ, ಬೇರೆ ಬೇರೆ ಸಂದುಗಳಲ್ಲಿ ಬಾವು ಬರ್ತಕ್ಕಂಥದ್ದು, ಅದಕ್ಕೆ ಆಯುರ್ವೇದದಲ್ಲಿ ಆಮವಾತ ಅಥವಾ ರೊಮ್ಯಾಟಿಸಮ್ ಅಂತ ಕರಿತೇವೆ, ಇಂಗ್ಲೀಷ್ನಲ್ಲಿ ರೊಮ್ಯಾಟಿಸಮ್ ಅಂತ ಕರಿತೇವೆ. ಅದರಲ್ಲಿ ಕೂಡ ಒಳ್ಳೆಯ ಆಯುರ್ವೇದ ಚಿಕಿತ್ಸೆ ಪರಿಣಾಮ ಕೊಡ್ತದೆ. ಕ್ರಾನಿಕ್ ಅಲರ್ಜಿಕ್ ಡಿಸೀಸ್, ಅಲರ್ಜಿಕ್ ಸ್ಕಿನ್ ಇರಲಿ, ಅಲರ್ಜಿಕ್ ರೈನೈಟಿಸ್ ಇರಲಿ, ಅಲರ್ಜಿಕ್ ಬ್ರಾಂಕೈಟಿಸ್ ಇರಲಿ, ಅಲರ್ಜಿಯಲ್ಲಿ ಭಾಳ ಒಳ್ಳೆಯ ಕೆಲಸ ಕೊಡ್ತದೆ. ಅನೇಕ ಚರ್ಮ ರೋಗಗಳಂತೂ ಭಾಳ ಅತ್ಯಂತ ಪರಿಣಾಮಕಾರಿಯಾಗಿರ್ತಕ್ಕಂಥ
ಚಿಕಿತ್ಸೆಗಳದಾವೆ. ಬೆಲ್ಸ್ ಪಾಲ್ಸಿಗೆ, ಪ್ಯಾಲ್ಸಿಗೆ, ಅದಕ್ಕೆ ಮುಖಾರ್ಧ ಪಾರ್ಶ್ವವಾಯು ಅಂತ ಕರೀತಾರೆ. ಹೀಗೆ ಅನೇಕ ಜೀರ್ಣವಾಗಿರ್ತಕ್ಕಂಥ ಕಾಯಿಲೆಗಳಲ್ಲಿ ವಿಶೇಷವಾಗಿ ರೋಗ ನಿರೋಧಕತಾ ಶಕ್ತಿ ಕಡಿಮೆ ಇರುವಂಥಲ್ಲಿ ಆಯುರ್ವೇದ ಬಹಳ ಬ್ರಹ್ಮಾಂಡವಾಗಿ ಕೆಲಸ ಮಾಡ್ತದೆ. ರೋಗ ನಿರೋಧಕತಾ ಶಕ್ತಿಯನ್ನು ಹೆಚ್ಚಿಸತಕ್ಕಂಥ ಹಲವು ಔಷಧಿಗಳು ಚಾಲ್ತಿ ಅದಾವೆ. ಅದರಲ್ಲಿ ವಿಶೇಷವಾಗಿ ಆಯುರ್ವೇದ ಕೇವಲ ಔಷಧಿಯಿಂದ ಮಾತ್ರ ಅಲ್ಲ. ಆಯುರ್ವೇದ ಅಂದ್ರೆ ಭೇಷಜಂ ದ್ವಿವಿಧಂ ಮತಂ ಸ್ವಾಸ್ಥ್ಯಶೋರ್ಜಸ್ಕರಂ ಕಿಂಚಿತ್ ಕಿಂಚಿತ್ ಆತುರಶ್ಯ ರೋಗುನುತ್. ಚಿಕಿತ್ಸೆ ಎರಡು ವಿಧವಾಗಿದೆ. ಒಂದು ಭೇಷಜಂ ದ್ವಿವಿಧಂ ಮತಂ ಆತುರಶ್ಯ ರೋಗುನುತ್. ಸ್ವಸ್ಥಶೋರ್ಜಸ್ಕರಂ ಆತುರಶ್ಯ ರೋಗುನುತ್. ಸ್ವಸ್ಥಶೋರ್ಜಸ್ಕರಂ ಅಂದ್ರೆ ನಾವು ಚಿಕಿತ್ಸೆ ಅಂದರೆ ಕೇವಲ ಔಷಧಿ ಕೊಡೋದು, ಇಂಜೆಕ್ಷನ್ ಮಾಡೋದು, ಬಾಟ್ಲಿ ಹಚ್ಚೋದಲ್ಲ. ಮನುಷ್ಯ ತನ್ನ ಜೀವನ ಪರ್ಯಂತರವಾಗಿ ನಿರೋಗಿಯಾಗಿ ಬದುಕಲಿಕ್ಕೆ ಏನು ಸೂತ್ರಗಳಿದಾವೆ ಆ ಎಲ್ಲ ಸೂತ್ರಗಳು ಆಯುರ್ವೇದದಲ್ಲಿದ್ದಾವೆ. ವೇ ಆಫ್ ಲೈಫ್. ಸ್ವಾಸ್ಥ್ಯಶೋರ್ಜಸ್ಕರಂ ಆರೋಗ್ಯವಂತನ ಆರೋಗ್ಯವನ್ನು ಕಾಪಾಡುವಂಥ ಸೂತ್ರಗಳು ಆಯುರ್ವೇದದಲ್ಲಿದ್ದಾವೆ. ಅದು ಒಂದು ಚಿಕಿತ್ಸೆನೇ. ಹೇಗೆ ಯಾವಾಗ ಹೇಳ್ಬೇಕು, ಯಾವಾಗ ಸ್ನಾನ ಮಾಡಬೇಕು, ಜೀವನ ಕ್ರಮ ಹೇಗಿರಬೇಕು, ಏನು ಊಟ ಮಾಡಬೇಕು, ಯಾವಾಗ ಮಲಗಬೇಕು, ಎಷ್ಟು ಕೆಲಸ ಮಾಡಬೇಕು, ಯಾವುದನ್ನು ತಿನ್ನಬೇಕು, ಯಾವುದನ್ನು ತಿನ್ನಬಾರ್ದು, ಏನನ್ನು ಮಾಡಬೇಕು, ಏನನ್ನು ಮಾಡಬಾರ್ದು ಅಂತಕ್ಕಂಥ ವಿಧಿವಿಧಾನಗಳೇನಿದಾವಲ್ಲ ಆ ಎಲ್ಲ ಕ್ರಮಗಳನ್ನು ಯಾರು ಅನುಸರಿಸ್ಕೊಂಡಿರ್ತಾರೆ ಅವರು ಬಹುತೇಕ ರೋಗಗಳಿಂದ ಮುಕ್ತರಾಗಿರ್ತಾರೆ. ಇವು ಅನುಸರಿಸದೇ ಇರ್ತಕ್ಕಂಥ ನಾವು ಅನೇಕ ರೋಗಗಳಿಗೆ ತುತ್ತಾಗ್ತೇವೆ. ಒಂದು ಚಿಕಿತ್ಸೆ ರೋಗ ಬರದಂತೆ ಮಾಡುವಂಥದ್ದು, ಮತ್ತೊಂದು ಚಿಕಿತ್ಸೆ ರೋಗಿಯ ರೋಗವನ್ನು ಗುಣ ಮಾಡ್ತಕ್ಕಂಥದ್ದು. ರೋಗಿಯ ರೋಗವನ್ನು ಗುಣ ಮಾಡ್ತಕ್ಕಂಥದ್ರಲ್ಲಿ ಕೂಡ ಮತ್ತೆ ಪುನಃ ಆಹಾರ, ವಿಹಾರ, ಔಷಧ ಮತ್ತು ಸಂಸರ್ಜನ ಅಂತ. ನಮ್ಮ ಆಹಾರದಿಂದಲೇ ಅನೇಕ ರೋಗಗಳನ್ನು ಚಿಕಿತ್ಸೆ ಮಾಡ್ಬೋದು ಈ ಕಾಮಣಿ ಅಂತ ರೋಗಗಳಲ್ಲಿ. ಆಮೇಲೆ ಅನೇಕ ಈ ಸ್ಥೌಲ್ಯದಂಥ ಅಥವಾ ಒಬೆಸಿಟಿ ಅಂತ ರೋಗಗಳಲ್ಲಿ, ಕೊಲೆಸ್ಟ್ರಾಲ್ ಅಂತ ರೋಗದಲ್ಲಿ ವಿಹಾರ ಅಂದರೆ ವ್ಯಾಯಾಮ ಮಾಡೋದ್ರ ಮೂಲಕವಾಗಿ ರೋಗವನ್ನು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಕೆಲವೊಂದು ರೋಗದಲ್ಲಿ ಔಷಧಿನ ಕೊಡೋದ್ರ ಮೂಲಕವಾಗಿ ರೋಗವನ್ನು ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಜೊತೆಗೆ ಆಯುರ್ವೇದದ ವೈಶಿಷ್ಟ್ಯ ಇರೋದೇ ಅದರದ್ದು ಏನೈತಿ ನೀವು ಪಂಚಕರ್ಮ ಚಿಕಿತ್ಸೆ ಏನಿದೆಯಲ್ಲ ಅದು ಅದ್ಭುತವಾಗಿರ್ತಕ್ಕಂತಹ ಚಿಕಿತ್ಸೆ. ಪಂಚಕರ್ಮ ಚಿಕಿತ್ಸೆಯ ಮೂಲಕವಾಗಿ ದೇಹ ಅನ್ನುವಂಥ ಹಂತದಲ್ಲಿ ಸಂಗ್ರಹವಾಗಿರ್ತಕ್ಕಂಥ ವಿಷಾಂಶಗಳನ್ನು ಹೊರಹಾಕ್ತಕ್ಕಂಥ ಕೆಲಸ ಈ ಪಂಚಕರ್ಮದ ನಡೀತದೆ. ಸೊ ಹಾಗಾಗಿ ಪಂಚಕರ್ಮ ಅಲೋಪತಿಯಲ್ಲಿ ಮೆಡಿಸಿನ್ ಕೊಟ್ಟು ದೇಹವನ್ನು ವಿಷಪೂರಿತ ಮಾಡ್ತಾರೆ ಅಂತ ಹೇಳ್ತಾರೆ. ಆದರೆ ನೀವು ಆಯುರ್ವೇದದಲ್ಲಿ ಆ ವಿಷಪೂರಿತ ವಸ್ತುಗಳನ್ನು ದೇಹದಿಂದ ಹೊರಗೆ ಹಾಕುವಂಥ ಕೆಲಸ ಮಾಡ್ತೀವಿ. ಮನುಷ್ಯನ ದೇಹ ಅದ್ಭುತವಾಗಿರ್ತಕ್ಕಂಥ ದೇವರು ಕೊಟ್ಟಂಥ ಯಂತ್ರ. ಈ ಯಂತ್ರದಲ್ಲಿ ನಾವು ನಿತ್ಯವೂ ಹಲವಾರು ವಿಧವಾಗಿರ್ತಕ್ಕಂಥ ಜೀವನ ಚಟುವಟಿಕೆಗಳಲ್ಲಿ ತಿಂತೇವೆ, ಕೆಲಸಗಳನ್ನು ಮಾಡ್ತೇವೆ, ಮಾಡೋದಿಲ್ಲ. ಅನೇಕ ಕಾರಣಗಳಿಂದಾಗಿ ಆ ಪಚನ ವಿವೇಚನೆ, ಸೇವಿಸುವಂಥ ಆಹಾರ ಪಚನ ಆಗೋದು, ವಿವೇಚನೆ ಆಗುವಂಥ ಪ್ರಕ್ರಿಯೆಯಲ್ಲಿ ವ್ಯತ್ಯಾಸ ಆದಾಗ ಆ ಭಾಗವೇ ದೇಹಕ್ಕೆ ವಿಷವಾಗಿ ಪರಿಣಮಿಸ್ತದೆ. ಅದು ಆಹಾರ ಆಗಿರ್ಬೋದು, ಅದು ಚಟುವಟಿಕೆ ಆಗಿರ್ಬೋದು, ಅದು ಔಷಧಿ ಆಗಿರ್ಬೋದು. ಆ ವಿಷಮತೆ ಹೊಂದಿರತಕ್ಕಂಥ ಭಾವಗಳೆಲ್ಲವುಗಳು ವಿಷವಾಗಿ ಅಥವಾ ಟಾಕ್ಸಿನ್ನಾಗಿ ದೇಹವನ್ನು ಬಾಧಿಸ್ತವೆ. ಆ ಬಾಧಿಸುವಂಥ ಟಾಕ್ಸಿನ್ಗಳನ್ನು ದೇಹದಿಂದ ಹೊರಹಾಕೋದೇ ಪಂಚಕರ್ಮ. ಸರ್, ನೀವು ಜೀವನ ಶೈಲಿ ಬಗ್ಗೆ ಹೇಳಿದ್ರಿ. ರೋಗಿ ನಿಮ್ಮ ಹತ್ರ ಬರೋದೇ ಸಿಚುವೇಶನ್ ಕೈ ಮೀರಿದ ಮೇಲೆ ಬರ್ತಾನೆ, ಆವಾಗ ಜೀವನ ಶೈಲಿ ಹೇಳಿದ್ರೆ ಉಪಯೋಗ ಇಲ್ಲ. ಈ ಜೀವನ ಶೈಲಿಯನ್ನು ಸಮಾಜದಲ್ಲಿ ವ್ಯಕ್ತಿಗತವಾಗಿ ಹೆಂಗೆ ತರಲಿಕ್ಕೆ ಸಾಧ್ಯ? ಲೈಫ್ ಸ್ಟೈಲ್ ಬಗ್ಗೆ ಹೇಳುವಂಥ ಕೆಲಸನ ಆಯುರ್ವೇದಿಕ ಶಿಕ್ಷಣ ವ್ಯವಸ್ಥೆ ಹೇಗೆ ಮಾಡ್ಬೋದು ಮತ್ತು ವೈದ್ಯರಾಗಿ ತಾವು ಹೆಂಗೆ ಮಾಡ್ಬೋದು? ನನ್ನ ಪ್ರಕಾರ ಈ ದಿನಚರಿ, ಋತುಚರಿ, ಸದ್ವೃತ್ತ, ಸದಾಚಾರ ಅಂತ ಹೇಳ್ತೀವಿ 4 ಭಾಗಗಳಲ್ಲಿ. ಲೈಫ್ ಸ್ಟೈಲ್ ಡಿಸಾರ್ಡರ್ಸ್ ಅಂತ ಇವತ್ತಿನ ದಿನಮಾನದಲ್ಲಿ ನಮ್ಮನ್ನು ಬಾಧಿಸುವಂಥ ಬಹುದೊಡ್ಡ ಸಮಸ್ಯೆ ಅಂದರೆ ಲೈಫ್ ಸ್ಟೈಲ್ ಡಿಸಾರ್ಡರ್ಸ್. ಒಬ್ಯಾಸಿಟಿ, ಹೈ ಬ್ಲಡ್ ಪ್ರೆಷರ್, ಹೈ ಕೊಲೆಸ್ಟ್ರಾಲ್, ಡಯಾಬಿಟಿಸ್ ಇವೆಲ್ಲಗಳು ಜೀವನ ಶೈಲಿಯ ವ್ಯತ್ಯಾಸದಿಂದ ಬರ್ತಕ್ಕಂಥ ರೋಗಗಳು. ರೋಗ ಬಂದ ಮೇಲೆ ಏನು ಮಾಡೋಕ್ಕಾಗಲ್ಲ. ಆದರೆ ಇದು ಬರಬಾರ್ದು ಅಂದ್ರೆ ನಮ್ಮ ಮಕ್ಕಳಿಗೆ ಬಾಲ್ಯಾವಸ್ಥೆಯಲ್ಲೇ ಇದೊಂದು ಶಿಕ್ಷಣದ ಪಠ್ಯಕ್ರಮವಾಗಬೇಕು. ಶಿಕ್ಷಣದ ಪಠ್ಯಕ್ರಮವಾದಾಗ ಮತ್ತು ಅದನ್ನು ಈಗಾಗಲೇ ಯೋಗದ ಬಗ್ಗೆ ಇಡೀ ಪ್ರಪಂಚ ನಮ್ಮ ದೇಶವನ್ನು ಯೋಗ ಡೇ ಮಾಡೋದ್ರ ಮೂಲಕವಾಗಿ ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಯೋಗದ ಒಂದು ಸಾಧನೆ ನಡೀತಾ ಇದೆ. ಹಾಗೆ ಆಯುರ್ವೇದಿಯಲ್ಲಿರುವ ಜೀವನ ಶೈಲಿಯ ಕ್ರಮಗಳನ್ನು ಪಠ್ಯಕ್ರಮದಲ್ಲಿ ಅಳವಡಿಸಿದರೆ, ಅವುಗಳನ್ನು ಜೀವನ ಶೈಲಿಯಲ್ಲಿ ಅವನ್ನ ರೂಪಕ್ಕೆ ತಂದರೆ ಮಕ್ಕಳಿಗೆ 8ನೇ ತರಗತಿ ಹಿಡ್ಕೊಂಡು PUC ತನಕ ಅಥವಾ ಡಿಗ್ರಿ ತನಕ ನಾವು ಅವರಿಗೆ ಆ ಜ್ಞಾನವನ್ನು ಕೊಟ್ಟರೆ, ಅವರೇನಾದರೂ ಅದನ್ನು ಅಳವಡಿಸಿಕೊಂಡ್ರೆ ಇಂಥ ಬರ್ಬೋದಂಥ ಕಾಯಿಲೆಗಳನ್ನ ತಡೀಲಿಕ್ಕೆ ಸಾಧ್ಯತೆ ಇದೆ. ಈಗ ನಮ್ಮ ಮಕ್ಕಳು ಜಿಮ್ಮಿಗೆ ಹೋಗ್ತಾರೆ,
ಆಮೇಲೆ ಹೌ ಟು ಸ್ಮೈಲ್ ಅನ್ನೋದ್ರ ಬಗ್ಗೆ, ಹೌ ಟು ಸ್ಪೀಕ್ ಅನ್ನೋದ್ರ ಬಗ್ಗೆ ತರಬೇತಿ ತೊಗೊಳ್ತಾರೆ. ಆದರೆ ಇದು ಯಾವುದೂ ದೇಹಕ್ಕೆ ಸಂಬಂಧಪಟ್ಟಂಗೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಅವೇರ್ನೆಸ್ಸೇ ಇಲ್ಲ. ಸೊ ಹಾಗಿದ್ರೆ ಈಗ ನೀರನ್ನು ಎಷ್ಟು ಪ್ರಮಾಣದಲ್ಲಿ ಕುಡಿಬೇಕು, ಆಹಾರವನ್ನು ಯಾವ ಪ್ರಮಾಣದಲ್ಲಿ ಕುಡಿಬೇಕು ಅನ್ನೋದನ್ನು ನಾವು ಮಾಡರ್ನ್ ಪ್ರಾಕ್ಟೀಸನ್ನು ನೋಡಿ ಮಾಡೋದಿರೋದಿಲ್ಲ. ಸಹಜವಾಗಿ ಆಯುರ್ವೇದ ವ್ಯವಸ್ಥೆಯಲ್ಲಿ ಅದು ಬಂದಿರ್ತದೆ. ಅದನ್ನು ಸಮಾಜದಲ್ಲಿ ಪ್ರಸಾರ ಮಾಡಬೇಕಾದಾಗ ಯುವಕರಿಗೆ ನೀವು ಒಂದು ಪಬ್ಲಿಸಿಟಿ ಕೊಡ್ಬೇಕಂತ ಹೇಳಿದ್ರಿ. ಆಮೇಲೆ ಇಲ್ಲಿ ಅಲೋಪತಿಗೂ ಮತ್ತು ಆಯುರ್ವೇದದ ಒಂದು ಸಣ್ಣ ಸಂಘರ್ಷ ಅಥವಾ ಬಂದಾಗ ಇಲ್ಲಿ ರಿಸರ್ಚ್ ಕಡಿಮೆ ಇರ್ತದೆ, ಹಾಗೆ ಒಂದು ಪಾರಂಪರಿಕ ಅಂಶ ಜಾಸ್ತಿ ಇರ್ತದೆ ಅಂತ ಹೇಳ್ತಾರೆ. ಹಾಗೆ ರಿಸರ್ಚಿಗೆ ಸಂಬಂಧಪಟ್ಟಂತೆ ಏನು ಕೆಲಸ ನಡೆದಿದೆ ಇಲ್ಲಿ? ಈಗಾಗಲೇ ದೇಶದಾದ್ಯಂತ ಅನೇಕ ಸಂಶೋಧನಾ ಕೇಂದ್ರಗಳು ವಿವಿಧ ಸ್ತರಗಳಲ್ಲಿ ಸಂಶೋಧನೆ ಮಾಡ್ತಿದ್ದಾರೆ. ಒಂದು ಜೀವನ ಶೈಲಿ ವ್ಯತ್ಯಾಸ ಬರ್ತಕ್ಕಂಥವುಗಳ ಸಂಶೋಧನೆ ಅದು ಹೆಂಗೆ ಪ್ರತಿಬಂಧನ ಮಾಡಬೇಕಂತ. ಮತ್ತೊಂದು ಭೂಮಿಯಲ್ಲಿ ಸಿಗ್ತಕ್ಕಂಥ ಖನಿಜ ಅಂಶಗಳು ಮತ್ತು ಅವುಗಳ ಶುದ್ಧತೆ, ಅವುಗಳನ್ನು ಉಪಯೋಗಿಸ್ತಕ್ಕಂಥದ್ದು. ಇನ್ನೊಂದು ಭಾಗ ವನಸ್ಪತಿಗಳು, ನಮ್ಮ ಪರಿಸರದಲ್ಲಿರ್ತಕ್ಕಂಥ ವನಸ್ಪತಿಗಳು ಅನೇಕ ವನಸ್ಪತಿಗಳು ಅಳಿವಿನಂಚಿನದಾವೆ, ಅವುಗಳನ್ನು ಸಂರಕ್ಷಣೆ ಮಾಡೋದಕ್ಕೆ ಸಂಶೋಧನೆ ನಡೀತದೆ. ಮತ್ತೊಂದು ಈ ಸಂಶೋಧಿತವಾಗಿರ್ತಕ್ಕಂಥ ಔಷಧಿಗಳನ್ನು ತಯಾರಿಸ್ತಕ್ಕಂಥದ್ದು. ನಾವೀಗ ಮೊದಲು ಏನು ಮಾಡ್ತಿದ್ದೀವಿ, ಇಡಿಯಾಗಿ ಔಷಧವನ್ನು ಬಳಸ್ತಿದ್ವಿ. ಆ ಔಷಧಿ ವನಸ್ಪತಿಯನ್ನು ತಂದು ಕುಟ್ಟಿ ಅರೆದು ಅದರ ರಸ ತೆಗೆದು ಕಷಾಯ ಮಾಡಿ ಅಥವಾ ಸುಟ್ಟು ಅದನ್ನು ಬೂದಿ ಮಾಡಿ ಹೀಗೆ ಪ್ರಯೋಗಿಸ್ತಕ್ಕಂಥ ಒಂದು ಪದ್ಧತಿ ಇವತ್ತಿಗೂ ಚಾಲ್ತಿಯಲ್ಲಿದೆ. ಆದರೆ ಇವತ್ತು ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೆಲ್ಲ ಆ ಔಷಧೀಯ ವನಸ್ಪತಿಯಲ್ಲಿರ್ತಕ್ಕಂಥ ಆ್ಯಕ್ಟಿವ್ ಇಂಗ್ರೀಡಿಯೆಂಟನ್ನು ಮಾತ್ರ ತಗೊಂಡು ಅದನ್ನು ಕಾನ್ಸಂಟ್ರೇಟೆಡ್ ಮಾಡಿರ್ತಕ್ಕಂತಹ ಔಷಧಿ ರೂಪದಲ್ಲಿ ಕೊಡ್ತಕ್ಕಂತಹವುಗಳು ಇವತ್ತಿನ ಬಳಕೆಯಲ್ಲಿ ಬಂದಾವೆ. ಸೊ ಹಾಗಾಗಿ ಆ ಬಳಕೆಯ ವಿಧಾನದ ಒಂದು ಹೆಜ್ಜೆ ಇವತ್ತು ಇಡೀ ರಾಷ್ಟ್ರದಾದ್ಯಂತ ನಡೀತಾ ಇದೆ. ಅನೇಕ ರಾಷ್ಟ್ರೀಯ ಸಂಶೋಧನಾ ಕೇಂದ್ರಗಳು ಅವುಗಳನ್ನು ಮಲ್ಟಿಪಲ್ ಸೆಂಟ್ರಲ್ಲಿ ಪ್ರಯೋಗ ಮಾಡಿ ಪ್ರೂವ್ ಮಾಡಿ ಅವುಗಳನ್ನು ಮಾರ್ಕೆಟಿಗೆ ಕಳಿಸ್ತಾರೆ. ಸೊ ಹೀಗಾಗಿ ಅಂಥ ಪ್ರಯೋಗಗಳು ಬಹಳ ನಡೀತದ್ದು ನಮಗೆ ಭಾಳ ಸಂತೋಷ.